ನೀನು ನಾಳೆ ಬೇಗ ಬಂದುಬಿಡಬೇಕು ಪ್ಲೀಸ್. ಇವತ್ತಿನ ಥರ ಲೇಟ್ ಮಾಡಬೇಡ. ಓಕೆ? ಆಯ್ತು ಪುಟ್ಟ. ಕೂತ್ಕೋ, ಬೇಗ ಬಾ. ಬಂದೆ ಕಣ. ಮನೆ ಒಳಗ ಮನೆಗ ತುಂಬಾ ಲೇಟ್ ಆಯ್ತು ಸಾಧು. ನಾಳೆ ಬರ್ತೀನಿ. ಅಮ್ಮನ್ಗ ಹೇಳ್ಬಿಡು, ಓಕೆನಾ? ಅಮ್ಮನ ಮನೆಗೂ ಕರ್ಕೊಂಡ್ ಬಾ. ಓಕೆ. ಊಟ ಮಾಡು. ಮಾಡ್ತೀನಿ. ಓಕೆ ಬಾಯ್. ನಾಳೆ ಬೇಗ ಬಂದ್ಬಿಡು. ಆಯ್ತು. ಲೇಟ್ ಮಾಡಬೇಡ. ಓಕೆ. ಶಾಪಿಂಗ್ ಹೋಗ್ಬೇಕು ನಾಳೆ. ಗೊತ್ತು. ಓಕೆ? ಅಂಡ್ ಐ ವಾಂಟ್ ಟು ಬೈ ಸಮ್ ಬುಕ್ಸ್ ಫಾರ್ ಯು. ಟೇಕ್ ಕೇರ್. ಬಾಯ್. ಬಾಯ್. ಯಾಕಮ್ಮ ಮಲಗ್ಲಿಲ್ವಾ? ಬೇಗ ಬರ್ತೀನಿ ಅಂತ ಹೇಳೋದೋನು ಈಗ ಬರ್ತಿದ್ಯಲ್ಲ, ಹೆತ್ ಕರಳಿಗೆ ಹೇಗಪ್ಪ ನಿದ್ದೆ ಬರುತ್ತೆ? ಅಮ್ಮ ಇನ್ನು 1 ತಿಂಗಳು ಕಾಲೇಜ್ ಇರಲ್ಲ. ಅದಕ್ಕೆ ಅನು ನಮ್ಮ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಕರೆದು ಗೆಟ್ ಟುಗೆದರ್ ಪಾರ್ಟಿ ಕೊಟ್ಲಮ್ಮ. ಸಾಧು, ನಿನಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ ಅಮ್ಮ. ಅನು ನಮ್ಮ ಮನೆಗೆ ಬಂದು ಹೋದ್ಮೇಲೆ ಅಕ್ಕಪಕ್ಕದವರು ಒಂಥರ ಮಾತಾಡ್ಕೊತಿದಾರಪ್ಪ. ಅಮ್ಮ, ಆಡ್ಕೊಳ್ಳೋ ಅಕ್ಕಪಕ್ಕದವರು, ನೊಂದ್ಕೊಳ್ಳೋ ನೆಂಟರು ಯಾರು ನಮ್ಮ ಸಹಾಯಕ್ಕೆ ಬಂದರು ಅಂತ ಸ್ವಲ್ಪ ಯೋಚನೆ ಮಾಡಮ್ಮ. ಅಮ್ಮ, ನಿನ್ ಸಂಕಟ ಏನು ಅಂತ ನನ್ಗೆ ಗೊತ್ತಮ್ಮ. ಅಪ್ಪನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮರೆತು ನನ್ನ ಗುರಿನ ಎಲ್ಲಿ ತಪ್ಪಿಡ್ತೀನೋ ಅಂತ ಕಣ್ಣೀರಾಗ್ತಾ ಇದೆಯಮ್ಮ. ನಮಗಿಷ್ಟೆಲ್ಲ ಮಾಡಿರೋ ಅನು ನಗನಗ್ತಾ ಇರಬೇಕು ಅಲ್ವೇನಮ್ಮ? ಅವಳ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಮ್ಮ. ನನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಮ್ಮ. ಸಾಧು ಜೊತೆ ಕ್ಲೋಸ್ ಫ್ರೆಂಡ್ಶಿಪ್ ಆದಮೇಲೆ ಹಲೋ, ನಾವೆಲ್ಲ ಅಷ್ಟು ಬೇಗ ಕಹಿ ಆಗ್ಬಿಟ್ವ ನಿನಗೆ? ಊಟಕ್ಕೂ ಬಟ್ಟೆಗೂ ಫೀಸ್ಗೂ ನಿನ್ನ ಹತ್ರನೇ ಭಿಕ್ಷೆ ಎತ್ತಿ ನಿನ್ ಹೃದಯದಲ್ಲಿ ಕೂತಿದ್ದಾನೆ ಅಂದ್ರೆ ಅವನ್ ಸಾಮಾನ್ಯ ಹುಡುಕಾದು. ಅವ್ನು ನಿನ್ನ ಮೇಲೆ ನಾವು ಮಾಟ ಮಾಡಿಸಿರ್ಬೇಕು ಕಣ. ಇಲ್ಲಾಂದ್ರ ನಿನ್ನಂಥ ಬ್ಯೂಟಿಫುಲ್ ಫಿಗರು ಅಂತಂದು ಬೀಳಕ್ಕೆ ಚಾನ್ಸೇ ಇಲ್ಲ. ನಮ್ಗೆಲ್ಲ ಕೈ ಕೊಟ್ಟು ರಾತ್ರಿಯಾಗ್ಲೂ ಅವನ ಜೊತೆ ಓಡಾಡಿ ಕಿಸಿ ಕಿಸಿ ಅಂತ ನಗ್ತಿರ್ತಿಯಲ್ಲ, ನಮ್ಮ ಹತ್ರ ಇಲ್ದೇ ಇರೋದು ಅವನ ಹತ್ರ ಏನೇ ಇದೆ? ತೋರ್ಸೋಣಪ್ಪ. ನಮ್ಮ ಹತ್ರ ಇಲ್ದೇ ಇರೋಂಥ ಸೂಪರ್ ಸ್ಪೆಷಲ್ ಆ ಸಾಧು ಹತ್ರ ಏನೇ ಇದೆ? ಏನೇ ಇದೆ? ಕಮಾನ್ ಟೆಲ್ ಮೀ. ನಿಮ್ ತರ ಅವನ ಹತ್ರ ಹಣ, ಕಾರು, ಬಂಗ್ಲೆ ಎಲ್ಲ ಇಲ್ದೇ ಇರ್ಬೋದು, ಆದ್ರೆ ಒಂದ್ ಹೆಣ್ಣಿಗೆ ಏನ್ ಬೇಕು ಅಂತ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದ್ ಹೆಣ್ಣು ಒಂದ್ ಗಂಡಿಂದ ಬಯಸೋದೇನು? ಪವಿತ್ರವಾದ ಪ್ರೀತಿ, ನಂಬಿಕೆ, ಕರುಣೆ. ಇದೆಲ್ಲ ಕ್ವಾಲಿಟೀಸ್ ಸಾಧು ಹತ್ರ ಇದೆ. ಇದ್ರಲ್ಲಿ ಯಾವ್ದಾದ್ರು ಒಂದ್ ಕ್ವಾಲಿಟಿ ನಿಮ್ ಹತ್ರ ಇದೆಯಾ? ಹೆಣ್ಮಕ್ಳನ್ನ ಬರೀ ಕಾಮದೃಷ್ಟಿಯಿಂದ ನೋಡಿ ಕಣ್ಣಲ್ಲೇ ಸುಡೋ ನಿಮ್ಮಂತವ್ರಿಗೆಲ್ಲ ಇದು ಅರ್ಥ ಆಗ್ಬೇಕು ಅಂದ್ರೆ ನೀವೆಲ್ಲ ಇನ್ನೊಂದ್ ಜನ್ಮನೇ ಎದ್ ಬರ್ಬೇಕು. ನಾವ್ ಯು ಗೈಸ್ ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಮೈ ವೇ. ಇನ್ನೊಂದು ಜನ್ಮ, ಈ ಜನ್ಮದಲ್ಲೇ ನಾವೆಲ್ಲ ನಿನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. Shut up. ವಾಟ್ ಫ್ರೆಂಡ್ಸ್?
ಸಾಧು ನಿನ್ಗೇನೂ ಆಗ್ಲಿಲ್ಲ ತಾನೇ? ಇಲ್ಲ ಅನು, Thank God. ಅವ್ರು ಯಾಕೆ ನನಗೆ ಆ ಥರ ಚೇಸ್ ಮಾಡ್ಕೊಂಬಂದ್ರು? ಹೇಳ್ತೀನಿ ಸಾಧು, ನನ್ನ ಜೊತೆ ನಡೆದಿರೋ ಎಲ್ಲ ಬ್ಯಾಡ್ ಇನ್ಸಿಡೆಂಟ್ಸ್ನು ನಾನು ನಿಂಗೆ ಹೇಳ್ತೀನಿ. ಅವಿನಾಶ್ ಬರ್ತಡೆಗೆ ನಾನು ನನ್ನ ಫ್ರೆಂಡ್ಸ್ ಅವ್ನ ಮನೆಗೆ ವಿಶ್ ಮಾಡಕ್ಕೆ ಹೋದಾಗ ಲೆಟ್ಸ್ ಹಿಯರ್. ಮಲ್ಲಿಕಾ ಶರಾವತ್ತು ಇವಳು ಮುಂದೆ ಏನೂ ಇಲ್ಲ ಗುರು. ಮೇಂಟೈನ್ ಮಾಡಿ ವಿಂಡೋ ಇದೆ, ಕಮ್ 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 ಲೆಟ್ಸ್ ಗೋ ಲೆಟ್ಸ್ ಗೋ ಕಮ್. Shit. ಮಗನೇ ಅವಿನಾಶ್, you. Shit. ಅನು, ಅದು ಇದು ಪ್ಲೀಸ್ ಅನು, ಇದೊಂದು ಸಾರಿ ನಮ್ಮೆಲ್ಲರನ್ನು ಕ್ಷಮಿಸ್ಬಿಡು ಪ್ಲೀಸ್. ಅನು ಪ್ಲೀಸ್ ಅನು, ನಮ್ಮ ಲೈಫ್ ಹಾಳಾಗುತ್ತೆ. ಈ ಥರ ತಪ್ಪು ಮುಂದೆ ಮಾಡಲ್ಲ. ನಮ್ಮೆಲ್ರದ್ದು ಮರ್ಯಾದೆ ಪ್ರಶ್ನೆ. ಪ್ಲೀಸ್ ಪ್ಲೀಸ್ Please ಅನು. ಪ್ಲೀಸ್ ಅನು, ಪ್ಲೀಸ್ ಶಾಂತಮ್ಮ ಪಾಪಮ್ಮ. ಇದು ಒಂದು ಸಾರಿ. ಅವತ್ತಿಂದ ನಾನು ಅವ್ರನ್ನ ಅವಾಯ್ಡ್ ಮಾಡೋಕೆ ಪ್ರಯತ್ನ ಪಟ್ಟೆ. ಅದಾದ್ಮೇಲೆ ಒಂದಿನ ಕಾಲೇಜ್ನಲ್ಲಿ Hi guys. ಏನ್ ಮಾಡ್ತಾ ಇದ್ದೀರಾ ಇಲ್ಲೆಲ್ಲ? ಒಳಗಡೆ ಸ್ಪೆಷಲ್ ಕ್ಲಾಸ್ ನಡೀತಿದೆಯಲ್ಲ, ಅದಕ್ಕೆ ನಿಂತಿದೀವಿ. ಸ್ಪೆಷಲ್ ಕ್ಲಾಸಾ? ಅಷ್ಟೆಲ್ಲ ಆದಮೇಲೆ ಅವ್ರು ಯಾವತ್ತಿದ್ರು ವಿಷದ ಜಂತುಗಳು ಅಂತ ಗೊತ್ತಾಯ್ತು. ಅದಕ್ಕೆ ಅವರಿಂದ ದೂರ ಆಗ್ತಾ ಹೋದೆ, ನಿನ್ಗೆ ಹತ್ರ ಆಗ್ತಾ ಬಂದೆ. ಐ ಆಮ್ ಸಾರಿ ಸಾಧು, ನನ್ನಿಂದ ನಿಂಗೆ ತುಂಬ ತೊಂದರೆ ಆಯ್ತಲ್ವಾ? ಅನು, ನಿನಗೋಸ್ಕರ ಇಂಥ ತೊಂದರೆಗಳು ಎಷ್ಟೇ ಬಂದರೂ ನಾನು ಎದುರಿಸ್ತೀನಿ. ಆದರೆ ನೀನು ಯಾವಾಗಲೂ ಸಂತೋಷವಾಗಿರಬೇಕು, ನಗನಗ್ತಾ ಇರಬೇಕು. ಅದೇ ನನ್ನ ಆಸೆ.